ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಡೇ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಬೆಳಗ್ಗೆನೇ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಕಸ ಗಿಸ ಗುಡಿಸ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ನೆಕ್ಸ್ಟ್ ಕಿಚನ್ಗೆ ಎಂಟ್ರಿ ಕೊಟ್ಟೆ. ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ರಾತ್ರಿನೇ ಬಟಾಣಿ ಕಾಳನ್ನು ನೆನೆಸಿಟ್ಟಿದ್ದೀನಿ. ಆಮೇಲೆ ಅಕ್ಕಿನೂ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ದೋಸೆಗೆ ರುಬ್ಕೊಳ್ಳೋಣ ಅಂಥೇಳಿ. ಯಾವಾಗಲೂ ಬೆಳಗ್ಗೆ ಟೈಮಲ್ಲಿ ರುಬ್ಬಿಟ್ಟು ಸಂಜೆ ಅಕ್ಕಿನ ರುಬ್ತಾ ಇದ್ದೇನೆ, ಅಕ್ಕಿ ನೆನೆಸಿಟ್ಕೊಂಡು. ಬಟ್ ಈ ಸರಿ ನೈಟ್ ನೆನೆಸಿಟ್ಟಿದ್ದೀನಿ ನಾನು. ನೈಟ್ಗೆ ಟಿಫನ್ಗೆ ದೋಸೆಗೆ ಬೇಕು ಅಂತೇಳ್ಬಿಟ್ಟು ರಾತ್ರಿನೇ ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ಕಡೆ ಹಾಲಿಗೂ ಇಡ್ತಾಯಿದ್ದೀನಿ. ಹಾಲು ಬಿಸಿ ಆಗೋಕ್ಕೆ ನೀರನ್ನು ಇಡಿಬೇಕಾಗಿತ್ತು. ಇಲ್ಲಿ ಡೈಲಿ ನೀರು ಬರ್ತಾ ಇರುತ್ತೆ, ನಲ್ಲಿ ನೀರು, ಪ್ರಾಬ್ಲಮ್ ಏನಿಲ್ಲ. ಬಟ್ ಒಂದೊಂದು ಸರಿ ಸ್ಟಾಪ್ ಮಾಡಿಬಿಟ್ರು ಅಂದರೆ 2 ದಿನ ಆದರೂ ನೀರೇ ಬಿಡಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ನೀರು ಮಾತ್ರ ಜಾಸ್ತಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಆ್ಯಂಡ್ ಡೈಲಿ ಯೂಸಿಗೆ ಬಳಸೋದಕ್ಕೆಲ್ಲ ಮೇಲೆ ಸಿಂಟ್ಯಾಕ್ಸ್ ಇದೆ, ಕೆಳಗೆ ಸಂಪಿದೆ. ಸಂಪಿಗೆ ಡೈರೆಕ್ಟ್ ನೀರು ಹಾಕ್ಕೊಂಡು ಸ್ವಿಚ್ ಆನ್ ಮಾಡಿಕೊಂಡ್ರೆ ಸಾಕು, ಮೇಲೆ ಸಿಂಟ್ಯಾಕ್ಸಿಗೆ ಬರುತ್ತೆ. ಯೂಸ್ ಮಾಡೋಕ್ಕೆಲ್ಲ ನೀರು ಸಾಕಾಗುತ್ತೆ. ಬಟ್ ಇಲ್ಲಿ ನಮಗೆ ಅಡುಗೆ ಮಾಡೋಕ್ಕೆ ಮಾತ್ರ ಇಲ್ಲಿ ನೀರು ತುಂಬಿಟ್ಕೊತೀನಿ ನಾನು. ಕುಡಿಯೋಕ್ಕೆ ಫಿಲ್ಟ್ರ್ ನೀರು ತೊಗೊಂಬರ್ತೀವಿ, ಅಡುಗೆ ಮಾಡೋಕ್ಕಷ್ಟೇ. ನೀರು ಹಿಡಿಯೋದೆಲ್ಲ ನಮ್ಮ ಮನೆಯವರೇ ಮಾಡಿಕೊಡೋದು. ನಾನದು ನೀರೆಲ್ಲ ಹಿಡಿಯೋಕ್ಕೆ ಹೋಗೋಂಗಿಲ್ಲ, ನನಗೆ ಕೊಡ ಎತ್ತಬೇಕಂದ್ರೇ ಆಗಲ್ಲ. ಗೇಟ್ ಹೊರಗಿದೆ ನೀರು, ಗೇಟ್ ಹತ್ರ, ಇನ್ನು ಗೇಟ್ ಹೊರಗಿಂತ ಗೇಟ್ ಹತ್ರನೇ ಇದೆ ನೀರು, ಅಲ್ಲಿಂದ ಎತ್ಕೊಂಬರ್ಬೇಕು. ಪೈಪ್ ಇದೆ ಅಲ್ಲಿಂದ ಇಲ್ಲಿವರೆಗೂ. ಬಟ್ ಈ 3 ಕೊಳಗಾಗೆ ಏನು ಅಲ್ಲಿಂದ ಇಲ್ಲಿವರೆಗೂ ಪೈಪ್ ಹಾಕೋದಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕೊಡೋದಲ್ಲಿ ನೀರು ಎತ್ಕೊಂಬರ್ತಾರೆ. ನೀರು ಮಾತ್ರ ಅವ್ರು ತುಂಬಿಸ್ತಾರೆ, ಒಂದಿನ ಬಿಟ್ಟು ಒಂದಿನ ಎಲ್ಲ ತೊಳೆದ್ಬಿಟ್ಟು ನೀರು ತುಂಬಿಸ್ತಾ ಇರ್ತಾರೆ. ನಾನು ನೀರು ಮೇಲೆ ಸಿಂಟ್ಯಾಕ್ಸಲ್ಲಿ ನೀರು ಇದೆ ಅಲ್ವಾ, ಸಿಂಕಲ್ಲಿ ಬರುತ್ತೆ, ಅದು ಪಾತ್ರೆ ತೊಳೆಯೋಕ್ಕಷ್ಟೇ ಯೂಸ್ ಮಾಡ್ಕೊತೀನಿ. ಒಂದು ಏನೇ ಚಿಕನು ಮಟನು ಆಮೇಲೆ ಸೊಪ್ಪು ತರಕಾರಿ ಪ್ರತಿಯೊಂದು ನಾನು ಆ ನೀರಲ್ಲಿ ಯಾವುದು ತೊಳೆಯೋದಿಲ್ಲ. ಇಲ್ಲಿ ತುಂಬಿಟ್ಕೊಂಡಿರ್ತೀನಲ್ವ, ಇದೇ ನೀರಲ್ಲೇ ನಾನು ತೊಳಿತಾ ಇರ್ತೀನಿ. ಹಾಗಾಗಿ ಒಂದು ಸ್ವಲ್ಪ ನನಗೆ ನೀರು ಜಾಸ್ತಿನೇ ಬೇಕಾಗುತ್ತೆ. 2 ದಿನಕ್ಕೆ ಒಂದು ಸಲ ಅಷ್ಟು ನೀರು ಬೇಕಾಗುತ್ತೆ. ಈ ಕಡೆ ಪಲಾವ್ಗೂ ನಾನು ಎಲ್ಲ ತರಕಾರಿ ಹಾಕಿಬಿಟ್ಟು, ಪಲಾವ್ ರೆಸಿಪಿ ನಾನು ಹಾಕ್ತಾಯಿಲ್ಲ, ಎಲ್ಲ ಪಲಾವ್ಗೆ ಆ ಕಡೆ ಇಟ್ಟು ಈ ಕಡೆ ಮಕ್ಕಳಿಗೆ ಬಾಟ್ಲಿಗೆ ಬಿಸಿನೀರು ಹಾಕ್ತಾಯಿದ್ದೀನಿ. ಇವಾಗಂತೂ ತುಂಬ ಕ್ಲೈಮೇಟ್ ಮಳೆ ಬರ್ತಾಯಿದೆ. ಮಳೆ ಬರ್ತಿದೆ ಅಂತೇಳ್ಬಿಟ್ಟು ಸ್ಕೂಲು ಲೀವ್ ಕೊಟ್ಟಿದ್ದಾರೆ ಮಕ್ಕಳಿಗೆ. ನಾವೆಷ್ಟು ಕೇರಾಗಿ ನೋಡಿಕೊಂಡ್ರೂ ಮಕ್ಕಳಿಗೆ ಹುಷಾರಿಲ್ದಂಗೆ ಆಗಿಬಿಡುತ್ತೆ, ಕೋಲ್ಡ್ ಆಗಿಬಿಡುತ್ತೆ, ಹುಷಾರು ಕೆಮ್ಮು. ಹಾಗಾಗಿ ಒಂದು ಸ್ವಲ್ಪ ಆದಷ್ಟು ಒಂದು ಸ್ವಲ್ಪ ಕೇರ್ ಕೊಟ್ಟು ನೋಡ್ಕೊಬೇಕು ಮಕ್ಕಳಿಗೆ. ಒಂದು ಸ್ವಲ್ಪ ಬಿಸಿನೀರೇ ಕೊಡ್ತಾಯಿರ್ತೀನಿ ಬಾಟ್ಲಿಗೆ. ಆಮೇಲೆ ಬಿಸಿಯಾಗೆ ಹಾಕ್ತಾಯಿರ್ತೀನಿ, ಅವರು ಅಲ್ಲಿ ಕುಡಿಯೋಷ್ಟರೊಳಗೆ ಒಂದು ಸ್ವಲ್ಪ ಬೆಚ್ಚಗೆ ಇರುತ್ತೆ ಅಂತೇಳ್ಬಿಟ್ಟು. ಇನ್ನು ಮನೇಲಿ ಕೊಡಬೇಕಾದ್ರೂ ಒಂದು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿಕೊಡ್ತಾ ಇರ್ತೀನಿ. ಈ ಕಡೆ ಪಲಾವ್ನು ರೆಡಿ ಆಯಿತು. ಮಕ್ಕಳಿಗೆಲ್ಲ ತಿನ್ನಿಸಿ ಅವ್ರನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಬಾಕ್ಸಿಗೆಲ್ಲ ಹಾಕಿ ಮಕ್ಕಳನ್ನೆಲ್ಲ ಕಳಿಸಿ ಅದಾಗಿದ್ಮೇಲೆ ಈ ಕಡೆ ನಮ್ಮ ಸಾಕ್ಷಿ ಪಾಪುಗೂ ಟಿಫನೆಲ್ಲ ಮಾಡಿಸಿ, ನಾನಿನ್ನೂ ತಿಂಡಿ ತಿಂದಿಲ್ಲ. ತಿಂಡಿ ತಿಂದ್ಬಿಟ್ಟೆ ಅಂದರೆ ಕೆಲಸ ಇವತ್ತಂತೂ ಸಿಕ್ಕಾಪಟ್ಟೆ ಇದೆ. ಬೇಗನೆ ತಿಂಡಿ ತಿಂದುಬಿಟ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಟಿಫನ್ ಮಾಡಿಲ್ಲ ನಾನು. ಕೆಲಸ ಮಾಡ್ತಾನೇ ಇದ್ದೀನಿ, ಒಂದಾಗಿದ್ಮೇಲೆ ಒಂದೆಷ್ಟೊಂದು ಕೆಲಸ ಇದೆ. ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಂಗಿಲ್ಲ. ಹಾಗಾಗಿ ತಿಂದಿಲ್ದಂಗೆ ಕೆಲಸ ಮಾಡ್ತಾಯಿದ್ದೀನಿ. ಈ ಕಡೆ ಅಕ್ಕಿನ ರಾತ್ರಿನೇ ನೆನೆಸಿಟ್ಟಿದೆ ಅಲ್ವಾ, ಅಕ್ಕಿ, ಉದ್ದಿನಬೇಳೆ, ಮೆಂತ್ಯಕಾಳು ಈ 3 ಸೇರಿಸ್ಬಿಟ್ಟು ಒಂದೇ ಪಾತ್ರೆಯಲ್ಲಿ ನೆನೆಸಿಟ್ಟಿರ್ತೀನಿ ನಾನು. ರಾತ್ರಿನೇ ಚೆನ್ನಾಗೇ ತೊಳೆದ್ಬಿಟ್ಟು ನೆನೆಸಿಟ್ಟಿರ್ತೀನಿ. ಆಮೇಲೆ ನೆನೆಸಿರೋ ನೀರನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಚೆಲ್ಲಿ ನೆಕ್ಸ್ಟು ನೀರು ಹಾಕ್ಬಿಟ್ಟು ರುಬ್ಕೊತೀನಿ. ಇವಾಗೆ ಸ್ವಲ್ಪ ರೈಸ್ ಹಾಕ್ಕೊತೀನಿ ನಾನು ದೋಸೆಗೆ. ಅಕ್ಕಿ ಸೊಸೈಟಿ ಅಕ್ಕಿನೇ ಹಾಕ್ಕೊಳ್ಳೋದು ದೋಸೆಗೆ, ಇಡ್ಲಿಗೆಲ್ಲ. ಸೊಸೈಟಿ ಅಕ್ಕಿ ನಮಗೇನು ಕೊಡೋದಿಲ್ಲ, ಯಾಕಂದರೆ ನಮ್ಮ ಹಸ್ಬೆಂಡದು ಗೌರ್ಮೆಂಟ್ ಜಾಬ್ ಅಂತೇಳ್ಬಿಟ್ಟು ಅಕ್ಕಿ ನಮಗೆ ಕೊಡೋಲ್ಲ. ಊರಿಂದ ಅಮ್ಮರು ನಮ್ಮ ಚಿಕ್ಕಮ್ಮರೆಲ್ಲ ಕೊಟ್ಟು ಕಳಿಸ್ತಾರೆ ಅಕ್ಕಿ. ಇಲ್ಲಿ ನಮ್ಮ ಅತ್ತೆಯರು ಒಂದು ಸ್ವಲ್ಪ ಕೊಡ್ತಾರೆ. ಟಿಫನ್ಗೆ ಮಾತ್ರ ಸೊಸೈಟಿ ಅಕ್ಕಿನೇ ಹಾಕ್ತೀನಿ ನಾನು, ದೋಸೆಗೆ, ಇಡ್ಲಿಗೆ, ಪಡ್ಡುಗೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಅದರಿಂದ ಮಾಡೋದ್ರಿಂದ. ಹಾಗಾಗಿ ಅದೇ ಅಕ್ಕಿನೇ ಯೂಸ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಮೆಂತ್ಯಕಾಳು, ಆಮೇಲೆ ಉದ್ದಿನಬೇಳೆ, ರೈಸು ಇಷ್ಟೇ ದೋಸೆಗೆ ಹಾಕಿ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಇಷ್ಟೇ ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನಾನು ಇಷ್ಟೇ ನೆನೆಸಿಟ್ಬಿಟ್ಟು ರುಬ್ಬೋದು. ಒಂದು ಸ್ವಲ್ಪ ರುಬ್ಬಬೇಕಾದ್ರೆ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು, ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. ಒಬ್ಬೊಬ್ಬರು ಅವಲಕ್ಕಿ ಮಂಡಕ್ಕಿ ಏನೇನೋ ಹಾಕ್ಬಿಟ್ಟೆಲ್ಲ ನೆನೆಸಿಟ್ಟು ರುಬ್ತಾ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾನು ಇಷ್ಟೇ ಸಿಂಪಲ್ಲಾಗಿ ಉದ್ದಿನಬೇಳೆ, ಮೆಂತ್ಯಕಾಳು, ಒಂದು ಸ್ವಲ್ಪ ಕಡಲೆಬೇಳೆ, 1-2 ಸ್ಪೂನಷ್ಟು, 1 ಸ್ಪೂನಷ್ಟು ಹಾಕೊಂಡ್ರೂ ಸಾಕು ಕಡಲೆಬೇಳೆ. ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಇಷ್ಟೊಂದು ನೆನೆಸ್ಬಿಟ್ಟು ರುಬ್ಬಬೇಕಾದ್ರೆ ರೈಸು, ಅನ್ನ ಹಾಕಿಬಿಟ್ಟು ರುಬ್ಕೊಂಡ್ರೆ ಅಷ್ಟೇ. ಬೆಳಗ್ಗೆ ಏನಾದರೂ ರುಬ್ಕೊಂಡ್ವಿ ಅಂದರೆ
ಸಂಜೆವರೆಗೂ ಇಟ್ವಿ ಅಂದರೆ ಚೆನ್ನಾಗೇ ಹಿಟ್ಟು ಹುಳಿ ಬರುತ್ತೆ. ಸಂಜೆ ಏನಾದರೂ ರುಬ್ಬಿದ್ವಿ ಅಂದರೆ ಒಂದು ನೈಟ್ ಫುಲ್ ಇಟ್ಬಿಟ್ರೆ ಬೆಳಗ್ಗೆ ಅನ್ನೋಷ್ಟರೊಳಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು. ಇಷ್ಟೇ ಸಿಂಪಲಾಗಿ ದೋಸೆ ಮಾಡ್ಕೊಳ್ಳೋದು. ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾಯಿರ್ತಾರೆ. ಸೊ ನಾನು ಮಾಡೋದು ಹೀಗೆ. ನಾನು ಈ ಕಡೆ ಅಕ್ಕಿನೆಲ್ಲ ರುಬ್ಕೊಂಡು ನೀಟಾಗಿ, ಇನ್ನೂ ತುಂಬ ಕೆಲಸ ಇದೆ. ಆ ಕಡೆ ನಾನು ಬಟ್ಟೆನೂ ಹಾಕಿದ್ದೀನಿ, ಈ ಕಡೆ ಅಕ್ಕಿ ಎಲ್ಲ ರುಬ್ಕೊಂಡು ಎತ್ತಿ ಇಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆಯವರು ಊಟಕ್ಕೆ ಬರಲ್ಲ ಅಂದರು. ಅವರು ಊಟಕ್ಕೆ ಬಂದಿಲ್ಲ ಅಂದರೆ ಇನ್ನೇನು ಇನ್ಸ್ಟೆಂಟಾಗಿ ನಮ್ಮದು ಬ್ಯಾಚುಲರ್ ಅಡುಗೆ ಥರ ಆಗಿಬಿಡುತ್ತೆ ಮನೆಯಲ್ಲಿ. ಮಕ್ಕಳಿಗೆ ನನಗೆ ಅಷ್ಟೇ ಅಲ್ವಾ, ಒಂದೆರಡು ದೋಸೆ ಹಾಕ್ಕೊಂಡ್ಬಿಟ್ರೆ ನಮ್ಮದು ಊಟನೇ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟೆ ನಾನು. ಅವರು ಒಂದೆರಡು ದಿನ ಊಟಕ್ಕೆ ನಾನು ಬರಲ್ಲ ಅಂದಿದ್ರು. ಬೆಳಗ್ಗೆ ಟಿಫನ್ ಅಷ್ಟೇ ಮಾಡ್ಕೊಂಡು ಹೋಗ್ತಿದ್ದಾರೆ, ಮಧ್ಯಾಹ್ನ ಊಟಕ್ಕೂ ಇಲ್ಲ, ರಾತ್ರಿ ಊಟಕ್ಕೂ ಬರ್ತಾಯಿಲ್ಲ. ಹಾಗಾಗಿಬಿಟ್ಟು ನಾನು ಒಂದು ಸ್ವಲ್ಪ ಹಿಟ್ಟು ಮಾತ್ರ ರೆಡಿ ಇತ್ತಂದರೆ ಮಕ್ಕಳು ಬಂದರೆ, ಯಾಕಂದರೆ ಇವಾಗ ರೈಸ್ ಐಟಮೇ ಮಾಡಿದ್ದೀನಲ್ವ, ಬೆಳಗ್ಗೆ ಪಲಾವು ರೈಸು, ಮಧ್ಯಾಹ್ನಕ್ಕೂ ಅದೇ ರೈಸು, ಅದಕ್ಕೆ ನೈಟಿಗೆ ದೋಸೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ರಾತ್ರಿಯೇ ಅಕ್ಕಿ ನೆನೆಸಿಟ್ಬಿಟ್ಟು ಇವಾಗ ರುಬ್ಬಿಟ್ಟೆ. ಇವಾಗ ಮಕ್ಕಳು ಬಂದಿದ ಮೇಲೆ ನೈಟಿಗೆ ದೋಸೆ ಮಾಡಿಕೊಂಡ್ರೆ ಈಸಿಯಾಗಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು. ನೋಡಿ ಹೇಗಿದೆ ಅಂತೇಳ್ಬಿಟ್ಟು ಕಿಚನ್ನು. ಇವಾಗ ಒಂದು ಕಡೆಯಿಂದ ನಾನು ಎಲ್ಲ ಪಾತ್ರೆಗಳ್ನ ಎತ್ತಿಬಿಟ್ಟು ಸಿಂಕ್ ಒಳಗೆ ಹಾಕ್ತಾಯಿದ್ದೀನಿ. ಎಲ್ಲನ ಹಾಕಿ ಈ ಕಡೆ ರೈಸ್ ಒಂದು ಎತ್ತಿಟ್ಬಿಟ್ಟು, ಹಾಲು ಪಾತ್ರೆ ರೈಸ್ ಎಲ್ಲ ಈ ಕಡೆ ಎತ್ತಿಟ್ಬಿಟ್ಟು, ಇರೋವಂಥ ಪಾತ್ರೆ ಎಲ್ಲ ಆ ಕಡೆ ಹಾಕ್ಕೊಂಬಿಡೋಣ ಅಂಥೇಳಿ. ನಾನು ಟೈಟಲಲ್ಲೇ ಕೊಟ್ಟಿದ್ದೀನಿ ಅಲ್ವಾ, ತಂಬೇಲಲ್ಲಿ, ಯಾರಿಗೆ ಯಾವುದರಲ್ಲಿ ಸಮಾಧಾನ ಅಂತ ಹೇಳ್ಬಿಟ್ಟು. ನನಗೆ ಈ ಕೌಂಟ್ರ್ ಟಾಪು ಆಮೇಲೆ ಸಿಂಕಲ್ಲಿ ಪಾತ್ರೆ ಇದ್ದರೆ ಮಾತ್ರ ಸಮಾಧಾನವೇ ಆಗಲ್ಲ. ಕೆಲವೊಬ್ಬರಿಗೆ ಹೋಗಿ ಒಂದು ಥಿಯೇಟ್ರಲ್ಲಿ ಫಿಲಮ್ ನೋಡಿ ಬಂದುಬಿಟ್ರೆ ಒಂದು ಸಮಾಧಾನ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ ಒಂದು ಶಾಪಿಂಗ್ ಮಾಡಿದ್ರೆ ಸಮಾಧಾನ ಆಗಿಬಿಡುತ್ತೆ. ಕೆಲವೊಬ್ರಿಗೆ ಇನ್ನೂ ಬೇರೆ ಬೇರೆ ಥರನೇ ಆಸೆಗಳಿರುತ್ತೆ, ಅದರಲ್ಲಿ ಒಂದು ಸಮಾಧಾನವಾಗಿ ಅವ್ರು ಫೀಲ್ ಮಾಡ್ತಾರೆ. ನಿಮಗೆ ಯಾವ ಥರದ್ರಲ್ಲಿ ಸಮಾಧಾನ ಹೇಳಿ? ಆಲ್ಮೋಸ್ಟಾಗಿ ಹೆಣ್ಮಕ್ಳಿಗೆ, ಈ ಮನೆ ಹೌಸ್ ವೈಫವ್ರಿಗೆಲ್ಲ ಈ ಸಿಂಕಲ್ ಪಾತ್ರೆ ಇದ್ರೇ ಸಮಾಧಾನವಾಗಿರಲ್ಲ. ನಂತರ ನೀವು ಕೂಡ ಹೇಳಿ, ಕಮೆಂಟ್ ಮಾಡಿ. ನನಗಂತೂ ಈ ಸಿಂಕಲ್ ಪಾತ್ರೆ ಇದ್ದರೆ ಅಲ್ಲೇ ಮನಸ್ಸು ಎಳಿತಾ ಇರುತ್ತೆ. ಫಸ್ಟ್ ಹೋಗಿ ಅದನ್ನು ಕ್ಲೀನ್ ಮಾಡಬೇಕು ಅಂತೇಳ್ಬಿಟ್ಟು. ಈ ಸಿಂಕಲ್ಲಿ ಪಾತ್ರೆ ಇತ್ತು ಅಂದರೆ ನನಗೆ ಸಮಾಧಾನ ಅನ್ನೋದೇ ಇರಲ್ಲ. ಸಿಂಕ್ ಫುಲ್ ಕ್ಲೀನಾಗಿತ್ತಂದರೆ ಮಾತ್ರ ನನಗೆ ಫುಲ್ ಸಮಾಧಾನವಾಗಿರುತ್ತೆ. ನಂತರ ನೀವು ನನ್ನ ಲಿಸ್ಟಲ್ಲೇ ಸೇರಿದ್ದೀರಾ ಹೇಳಿ, ಇಲ್ಲ ಬೇರೆ ಬೇರೆ ಥರನ ಆದ್ರೂ ಕಮೆಂಟ್ ಮಾಡಿ. ಈ ಕಡೆ ನಾನೆಲ್ಲ ಪಾತ್ರೆಗಳ್ನ ಹಾಕ್ಬಿಟ್ಟು ನೋಡಿ ಎಷ್ಟೊಂದಿದೆ. ಒನ್ ಟೈಮ್ ಇದು ಪಾತ್ರೆ, ನಾನು ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿರ್ತೀನಿ. ಎಲ್ಲ ಲಾಗ್ಸಲ್ಲಿ ನಾನು ಹೇಳ್ಕೊಂಡೇ ಬಂದಿರ್ತೀನಿ, ರಾತ್ರಿ ಪಾತ್ರೆ ಎಲ್ಲ ತೊಳೆದಿರ್ತೀನಿ. ಯಾಕಂದರೆ ಮಕ್ಕಳಿರೋ ಮನೆಯಲ್ಲಿ ನಾವು ಎಷ್ಟು ಕೆಲಸ ಮಾಡಿದ್ರೂ ಅದು ಕಮ್ಮಿನೇ ಆಗಿಬಿಡುತ್ತೆ. ಇನ್ನು ರಾತ್ರಿ ಏನಾದರೂ ಒನ್ ಟೈಮ್ ನಾನು ಪಾತ್ರೆ ತೊಳೆದಿಲ್ಲ ಅಂದರೆ ಇದಕ್ಕಿಂತ ಡಬಲ್ ಆಗಿಬಿಟ್ಟಿರುತ್ತೆ. ರಾತ್ರಿ ಪಾತ್ರೆ ಎಲ್ಲ ತೊಳೆದು ಇವಾಗ ಬರೀ ಬೆಳಗ್ಗೆ ಮಕ್ಕಳಿಗೆ ಹಾಲು, ಆಮೇಲೆ ಪಲಾವ್ ಮಾಡಿರೋದು, ಇವಾಗ ಅಕ್ಕಿ ಎಲ್ಲ ರುಬ್ದೆ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಪಾತ್ರೆಗಳು. ಈ ಕಡೆ ನಾನು ಆ ಕಡೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಈ ಕಡೆ ಪಾತ್ರೆ ತೊಳಿತಿದ್ದೀನಿ. ಫಸ್ಟು ಕಿಚನ್ ಗೂಡಿಸ್ಕೊಂಡ್ಬಿಡ್ತೀನಿ ನಾನು ಕಸ, ಇಲ್ಲಾಂದರೆ ನೀರೆಲ್ಲ ಚೆಲ್ಬಿಡ್ತಂದರೆ ಕಸ ಗೂಡ್ಸೋಕ್ಕೆ ಸರಿ ಹೋಗೋದಿಲ್ಲ. ಫಸ್ಟು ನೀಟಾಗಿ ಕಿಚನ್ ಗೂಡಿಸ್ಕೊಂಬಿಟ್ಟು ಆಮೇಲೆ ಮೇಲೆ ಇರೋವಂಥದ್ದು ಕೌಂಟ್ರ್ ಟಾಪ್ ಎಲ್ಲ ಕ್ಲೀನಾಗಿ ಎಲ್ಲ ಪಾತ್ರೆನ ಎತ್ತಿ ಸಿಂಕಲ್ಲಿ ಹಾಕಿಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳೆದು ಒಂದು ಕಡೆ ಇಲ್ಲಿಂದ ತೆಕ್ಬಿಟ್ಟು ತೊಳೆದು ಒರೆಸ್ಬಿಟ್ರೆ ಮುಗೀತು. ನಾವೇನು ಸ್ಕಿನ್ ಕೇರ್ ಮಾಡ್ಕೊತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಸಿಂಕ್ ಕೇರ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತೀವಿ ನೋಡಿ. ಒಂದು ದಿನಕ್ಕೆ ಒಂದು 3 ಸಾರಾದರೂ ತಿಕ್ಕಿ ತೊಳಿತಾ ಇರ್ತೀವಿ. ಪಾತ್ರೆ ತೊಳಿಬೇಕಾದ್ರೆಲ್ಲ ಸಿಂಕ್ ತೊಳೆಯೋದೇ ಕೆಲಸ ಆಗಿಬಿಟ್ಟಿರುತ್ತೆ. ನಾನು ಈ ಪಾತ್ರೆ ತೊಳೆಯೋದಕ್ಕೆ ಬೇರೆ ಬ್ರಷ್ ಇಟ್ಕೊಂಡಿರ್ತೀನಿ, ಸಿಂಕ್ ತೊಳೆಯೋದಕ್ಕೆ ಬೇರೆ ಬ್ರಷ್ ಇಟ್ಕೊಂಡಿರ್ತೀನಿ. ನಾನು ಆ ಪಾತ್ರೆ ತೊಳೆಯೋದೇ ಅದರೊಳಗೆ ಹಾಕ್ಬಿಟ್ಟು ನಾನು ತೊಳೆದಿರ್ತೀನಿ. ಬಟ್ ಅದೇ ಪಾತ್ರೆ ಬ್ರಷ್ ಒಳಗೆ ನನಗೆ ಆ ಸಿಂಕ್ ತೊಳಿಬೇಕಂದ್ರೇ ಆಗೋದಿಲ್ಲ. ಕೆಲವೊಂದು ಈ ಚಿಕ್ಕ ವಿಷಯದಲ್ಲೆಲ್ಲ ತುಂಬ ಸೂಕ್ಷ್ಮ ಥರ ಮಾಡ್ತಾ ಇರ್ತೀನಿ ನಾನು. ನಂತರನೇ ಇರ್ತಾರೆ ತುಂಬ ಜನ, ನೋಡ್ತಾ ಇರ್ಬೋದು. ಬ್ರಷ್ ಇಲ್ಲೊಂದು ಇಟ್ಕೊಂಡಿದ್ದೀನಿ ನಾನು ಪಾತ್ರೆ ತೊಳೆಯೋದಕ್ಕೆ. ಆ ಕಡೆ ಒಂದು ಕಾಣಿಸ್ತಿದೆ ನೋಡಿ ನಿಮಗೆ, ಅದು ಸಿಂಕ್ ತೊಳೆಯೋದಕ್ಕೆ. ಪಾತ್ರೆ ಎಲ್ಲ ತೊಳೆದಾಗಿದ್ಮೇಲೆ ಅದರೊಳಗೆ ನೀಟಾಗಿ ತಿಕ್ಕಿ ತೊಳೆದ್ಬಿಡ್ತೀನಿ. ಸಿಂಕ್ ಮಾತ್ರ ಕ್ಲೀನಾಗಿರಬೇಕು ನನಗೆ, ಆವಾಗೆ ಒಂದು ಸಮಾಧಾನ ಫೀಲು. ಕಡೆ ಪಾತ್ರೆ ಎಲ್ಲ ತೊಳೆದು ಕೌಂಟ್ರ್ ಟಾಪ್ ಎಲ್ಲ ನೀಟಾಗಿ ಮಾಡಿ ಕಿಚನ್ ಕೆಲಸ ಏನಿದೆಯೋ ಅದನ್ನು ಫುಲ್ ಮುಗಿಸ್ಬಿಟ್ಟು ನೆಕ್ಸ್ಟು ಬೇರೆ ಕೆಲಸಕ್ಕೆ ಹೋಗ್ತೀನಿ. ಫುಲ್ ಒಂದು ಕಡೆ ಆಗಿಬಿಡುತ್ತೆ ಅಂದರೆ ಆ ಕಡೆ ಬಟ್ಟೆನೂ ಹಾಕಿರ್ತೀನಿ. ಕೆಲವೊಂದು ಸಲ ಅಲ್ಲಿ ಬಟ್ಟೆ ಆಯ್ತಂದರೆ ಇಲ್ಲಿ ಅರ್ಧಕ್ಕೆ ಬಿಟ್ಟು ಹೋಗಿ ಅಲ್ಲಿ ಬಟ್ಟೆನೂ ಜಾಲಿಸ್ಕೊಂಡು ಹಾಕಿ ಎತ್ತಿಟ್ಟಿರ್ತೀನಿ. ಒಟ್ಟು ಫುಲ್ ಕಿಚನ್ ಕೆಲಸ ಮುಗಿಸಿದ ಮೇಲೆ ನೆಕ್ಸ್ಟು ಬೇರೆ ಕೆಲಸಕ್ಕೆ ಹೋಗಿರ್ತೀನಿ. ಈ ಕಡೆ ಎಲ್ಲನೂ ಆಯಿತು. ಇವಾಗ
ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಫುಲ್ ಕ್ಲೀನ್ ಆಗಿಬಿಡ್ತಂದರೆ ಒಂದು ಸಮಾಧಾನ ಅನ್ನಿಸ್ಬಿಡುತ್ತೆ ಅಲ್ವಾ. ಹಾಗಾಗಿ ಹೆಣ್ಮಕ್ಳದ್ದು ಇದೆ ಅಲ್ವಾ, ಡೈಲಿ ಕೆಲಸ ಮನೆ ನೀಟಾಗಿದ್ರೇ ಒಂದು ಸಮಾಧಾನ. ನೆಕ್ಸ್ಟು ಪಾತ್ರೆ ಎಲ್ಲನೂ ಆಯಿತು. ಕಿಚನ್ ಎಲ್ಲ ಕೌಂಟರ್ ಟಾಪ್ನ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇವತ್ತೊಂದು ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು. ಡೈಲಿ ಮಳೆ ಬರ್ತಾಯಿತ್ತು ದಾವಣಗೆರೆಯಲ್ಲಿ. ಇವತ್ತೊಂದು ಸ್ವಲ್ಪ ಲೈಟಾಗಿ ಬಿಸಿಲು ಬಂತು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ತಗೊಂಡು ಮೇಲೆ ಹೋದೆ. ನೋಡಿ ಎಂಥ ಕೆಲಸ ಆಯಿತು ಅಂತೇಳ್ಬಿಟ್ಟು ನಂತರನೇ ತುಂಬ ಜನ ಮಾಡಿರ್ತಾರೆ, ಬಟ್ ಗೊತ್ತಿಲ್ಲ. ನಾನಂತೂ ಇದೇ ಥರನೇ ಮಾಡಿ ಡಬಲ್ ಕೆಲಸ ಮಾಡ್ಕೊಂಡು ಬಂದೆ ಇವತ್ತು. ಮಕ್ಕಳು ಕೆಳಗೆ ಹಾಕ್ತಾಯಿದ್ದೆ. ಮಳೆ ಇಟ್ಕೊಂಡಾಗ್ಲಿಂದ ಬೆಡ್ಶೀಟ್ ಏನಾದರೂ ವಾಶ್ ಮಾಡಿದ್ರೆ ಮಾತ್ರ ಮೇಲೆ ತಗೊಂಡು ಹಾಕಿ, ಮತ್ತು ಮೇಲೆ ತಗೊಂಡೋಗಿ ಹಾಕ್ಬಿಡೋದೇನೋ ಎಲ್ಲ ಹಾಕ್ಬೋದು. ಮತ್ತು ಯಾವ ಟೈಮಲ್ಲಿ ಮಳೆ ಬರುತ್ತೋ ಗೊತ್ತಾಗಲ್ಲ. ಸ್ಟೆಪ್ ತುಂಬ ಇದೆ, ಓಡ್ತಾ ಇರ್ತೀನಿ ಇಲ್ಲಿಂದ ಕೆಳಗಿಂದ. ಸ್ಲಿಪ್ಪಾಗಿ ಏನಾದರೂ ಬಿದ್ದರೆ ಕಷ್ಟ. ಎಷ್ಟೋ ಸರಿ ಮೆಟ್ಲಲ್ಲೇ ಬಿದ್ದುಬಿಟ್ಟಿದ್ದೀನಿ. ಹಾಗಾಗಿ ಬೈತಾ ಇರ್ತಾರೆ ನಮ್ಮ ಮನೆಯವರು, ಮೇಲೆ ಏನಕ್ಕೆ ಹೋಗಿ ಹಾಕ್ತೀಯ, ಇಲ್ಲೇ ಕೆಳಗೆ ಹಾಕು ಅಂತ ಹೇಳ್ಬಿಟ್ಟು ಕೆಳಗೇ ಹಾಕ್ತಾ ಇರ್ತೀನಿ. ಇವತ್ತೊಂದು ಸ್ವಲ್ಪ ಲೈಟಾಗಿ ಬಿಸಿಲಿತ್ತು ಬಿಡು, ಮಕ್ಕಳದು ಸ್ಕೂಲ್ ಡ್ರೆಸ್ ಎಲ್ಲ ಇದೆ ಅಲ್ವಾ ಅಂತೇಳ್ಬಿಟ್ಟು ಮೇಲೆ ಹೋಗಿದ್ದೀನಿ. ಬಟ್ಟೆ ಹಾಕ್ತಾನೇ ಇರಬೇಕಾದ್ರೆ ಆಗಲೇ ಮಳೆ ಬಂದೇ ಬಿಡ್ತು. ಕಾಣಿಸ್ತಾ ಇದೆ ನೋಡಿ, ಆಗಲೇ ಮಳೆ ಹನಿ ಉದುರುತ್ತಾ ಇದೆ. ಬಿಡು ಹೇಗೋ ಹೋಗುತ್ತೆ, ಹಾಕ್ಬಿಡೋಣ ಅಂತೇಳ್ಬಿಟ್ಟು ಹಾಕ್ತಾನೇ ಇದ್ದೀನಿ. ಅಲ್ಲಿಗೂ ಸಮಾಧಾನ ಆಗ್ತಿಲ್ಲ, ಮತ್ತು ಜೋರಾಗಿ ಏನಾದರೂ ಬಂದುಬಿಡುತ್ತೋ ಏನೋ ಅಂತೇಳ್ಬಿಟ್ಟು. ಆದರೆ ಬಟ್ಟೆ ಕೈಯಿಂದ ತೊಳೆದಿದ್ರೆ ಒಂದು ಸ್ವಲ್ಪ ನೀರು ಇರುತ್ತೆ ಅಲ್ವಾ, ಹಾಕಿದ್ರೆ ಏನೂ ಆಗೋಲ್ಲ. ಮಿಷಿನ್ಗೆ ಹಾಕಿರ್ತೀನಿ ಅಲ್ವಾ, ಡ್ರೈ ಆಗಿರುತ್ತೆ. ಆಲ್ಮೋಸ್ಟಾಗಿ ಒಂದು 50-60% ಬಟ್ಟೆ ಒಣಗಿಬಿಟ್ಟಿರುತ್ತೆ, ಚೆನ್ನಾಗಿ ಡ್ರೈ ಆಗಿಬಿಟ್ಟಿರುತ್ತೆ. ಹೋಗಿ ಹಾಕ್ಬಿಟ್ಟು ಇನ್ನೂ ಮಳೆ ಬಂದುಬಿಟ್ರೆ ಮತ್ತೆ ಎಲ್ಲ ನೆಂದೋಗ್ಬಿಡುತ್ತಲ್ಲ ಅನ್ನೋದು ಒಂದು ಟೆನ್ಷನು. ನೋಡ್ತಾ ಇದ್ದೀನಿ ಹಾಕ್ಲಾ ಬೇಡ ಅಂತೇಳ್ಬಿಟ್ಟು ಬಂದ್ಬಿಡ್ತು ಜೋರಾಗಿ. ಮತ್ತು ಎಲ್ಲ ಹಾಕಿರೋ ಬಟ್ಟೆ ಎಲ್ಲ ಮತ್ತೆ ತೆಗಿತಾ ಇದ್ದೀನಿ. ಬಿಸಿಲು ಬಂತು ಇವತ್ತು ದಾವಣಗೆರೆಯಲ್ಲಿ ಅಂತೇಳಿ ಎಲ್ಲ ಮೇಲೆ ತಗೊಂಡು ಬಂದೆ ಬಟ್ಟೆ. ಆದರೆ ಮತ್ತೆ ಮಳೆ ಬರ್ತದೆ. ಹೋಗ್ತೀನಿ ಮತ್ತೆ ಕೆಳಗೆ ನೋಡಿ, ಮತ್ತೆ ಎಲ್ಲ ತೆಗೆದು ಹಾಕಿದೆ. ಬಿಸಿಲು ಬಂತು, ಬೇಡಪ್ಪ ಈ ಸವಸ್. ಎಷ್ಟು ಮಳೆ ಆಟ ಆಡಿಸ್ತಿದೆ ಇವತ್ತು ನನ್ನ ಅಂದರೆ, ಬೇಡ ಅಂತೇಳಿ ಮತ್ತೆ ಎಲ್ಲ ತೆಗೆದ್ಬಿಟ್ಟೆ. ಮತ್ತೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂತು, ಆಗಿದ್ದಾಗ್ಬಿಡ್ಲಿ ಇವತ್ತು ಮಳೆನ ನಾನಾ ಅಂತೇಳಿ ನೋಡಿಬಿಡೋಣ ಅಂಥೇಳಿ ಮತ್ತೆ ತಲೆ ಕೆಟ್ಟು ಮತ್ತೇನೋ ಎತ್ತಿ ಹಾಕಿದೆ ಪಕ್ಕಕ್ಕೆ. ಆಂಟಿ ಏನು ಬಿಸಿಲು ಇವತ್ತು ಚೆನ್ನಾಗಿ ಬಂದಿದೆ, ಹಾಕು ಏನೂ ಆಗಲ್ಲ, ಮಳೆ ಬರಲ್ಲ ಅಂತ. ಇರಲಿ ಅಂತೇಳ್ಬಿಟ್ಟು ಹಾಕೇ ಬಂದುಬಿಟ್ಟೆ. ಮತ್ತೆ ಡಬಲ್ ಕೆಲಸ ಮಾಡಿಕೊಂಡು ಮತ್ತು ಬಟ್ಟೆ ಇರೋವಂಥದ್ದೆಲ್ಲ ತೆಗೆದೆ ಅಲ್ವಾ, ಮತ್ತೇನೋ ಹಾಕಿ ಬಂದೆ. ಹೇಗೋ ಮತ್ತು ಬರಲಿಲ್ಲ ಮಳೆ. ಮಳೆನೋ ನಾನು ಬೈದಿರೋದನ್ನು ಮಳೆ ಕೇಳಿಸ್ಕೊಂಡ್ಬಿಟ್ಟಿದೆ ಏನೋ ಗೊತ್ತಿಲ್ಲ. ಪಾಪ ತುಂಬ ಕಷ್ಟಪಡ್ತಿದ್ದಾಳೆ. ಬೇಡ ಮಳೆ ಇವತ್ತು ಸಂಜೆವರೆಗೂ ಅಂತ ಹೇಳ್ಬಿಟ್ಟು ಸಂಜೆವರೆಗೂ ಮಳೆನೇ ಬಂದಿಲ್ಲ. ಹೇಗೋ ನನ್ನ ಬಟ್ಟೆ ಎಲ್ಲನೂ ಆರಿ ಹೋಯ್ತು ಚೆನ್ನಾಗಿ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಕ್ಲಿಪ್ ತುಂಬ ಗಾಳಿ ಇತ್ತು ಮೇಲೆ, ಆ ಗಾಳಿಗೆ ಒಣಗಿಬಿಡುತ್ತೆ. ಯಾಕಂದರೆ ಡ್ರೈ ಆಗಿರುತ್ತೆ ಅಲ್ವಾ ಬಟ್ಟೆ, ಗಾಳಿಗೆ ಚೆನ್ನಾಗಿ ಒಣಗೋಗ್ಬಿಡುತ್ತೆ. ಬಿಸಿಲು ಆಮೇಲೆ ಲೈಟಾಗಿ ಬಿಸಿಲು ಮಳೆ ಗಾಳಿ ತುಂಬ ಇತ್ತು. ಆಮೇಲೆ ಹೇಗೋ ಮಳೆ ಬರಲಿಲ್ಲ, ಚೆನ್ನಾಗೇ ಬಂತು ಬಿಸಿಲು. ಮತ್ತೆ ತೆಗೆದು ಮತ್ತೆ ಹಾಕ್ಬಿಟ್ಟೆ, ಬಿಸಿಲು ಬಂತು ಅಂತೇಳಿ. ನಂತರ ಯಾರ್ಯಾರು ಮಾಡಿದ್ದೀರಾ ಹೇಳಿ. ಹೇಗೋ ಮೇಲೆ ಎಲ್ಲ ಒಂದು ಸ್ವಲ್ಪ ಮಳೆಗೆಲ್ಲ ಬೈದ್ಬಿಟ್ಟು ಒಂದು ಸ್ವಲ್ಪ ನಾನೇ ನಗಾಡಿಕೊಂಡು ಬೈದು ಏನೇನೋ ಡಬಲ್ ಕೆಲಸ ಮಾಡಿಕೊಂಡು ಲಾಸ್ಟಿಗೆ ಫೈನಲಾಗಿ ಹಾಕಿಬಿಟ್ಟು ಬಟ್ಟೆ ಬಂದರೆ ಬರಲಿ, ಮಳೆ ಒಣಗಿದ್ರೆ ಒಣಗಲಿ ಬಟ್ಟೆ ಅಂತ ಹೇಳ್ಬಿಟ್ಟು ಹೇಗೋ ಹಾಕಿಬಿಟ್ಟು ಬಂದುಬಿಟ್ಟು ಇನ್ನೇನು ಕಿಚನ್ ಕೆಲಸನ ಮುಗಿಸಿದ್ದೆ ಅಲ್ವಾ. ನೀಟಾಗಿ ಬಟ್ಟೆನೂ ಆಯಿತು. ಈ ಕಡೆ ಇವಾಗ ಬೆಡ್ರೂಮ್ದು ಬೆಡ್ ಕವರ್ ತೆಗೆದಿದ್ದೆ ನಾನು. ಬೆಡ್ ಕವರ್ ಚೇಂಜ್ ಮಾಡಿ ಆಮೇಲೆ ಬೆಡ್ರೂಮ್ದು ಕರ್ಟನು ಹಾಕೇ ಇದ್ದಿಲ್ಲ ನಾನು. ಅದಕ್ಕೆ ಇವತ್ತು ಕರ್ಟನ್ ಹಾಕೋಣ. ಅದು ಎಷ್ಟು ಸರಿ ನೆನೆಸ್ಕೊತಾ ಇರ್ತೀನಿ. ಕೆಲವೊಂದು ಸರಿ ಹಾಗೆ ಯಾವುದಾದ್ರೂ ಒಂದನ್ನು ಅದನ್ನು ಮಾಡಬೇಕಂತಲೇ ಇರ್ತೀವಿ, ನೆನಪೇ ಬರೋದಿಲ್ಲ. ಈ ಬೆಡ್ರೂಮ್ ಕರ್ಟನು ಅಷ್ಟೇ, ತುಂಬ ದಿನ ಆಯಿತು ತೆಗೆದುಬಿಟ್ಟು ಹಾಕೋಣ ಅಂದರೆ ಅದು ನೆನಪೇ ಆಗಲಿಲ್ಲ. ಇವತ್ತು ನೆನೆಸ್ಕೊಂಡು ಆ ಕರ್ಟನು ಹಾಕಿದೆ. ಬೆಡ್ ಕವರು ಕರ್ಟನ್ ಎಲ್ಲ ಹಾಕಿ ನಾವೆಷ್ಟೊಂದು ಕೆಲಸ ಮಾಡ್ತಾಯಿದ್ರು ಮನೆಯಲ್ಲಿ, ಒಂದು ಕೆಲಸ ಒಂದು ರೂಮು ಎಲ್ಲನೂ ನೀಟಾಗಿ ಮಾಡಿಕೊಂಡು ಲಾಸ್ಟಿಗೆ ಫೈನಲಾಗಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸಿದ್ರೇ ಒಂದು ಕ್ಲೀನಾಗಿ. ಈ ಕಡೆ ಬೆಡ್ ಕವರೆಲ್ಲ ಚೇಂಜ್ ಮಾಡಿ ಆ ಕಡೆ ಸ್ಕ್ರೀನೆಲ್ಲ ಹಾಕಿ ಬೆಡ್ಶೀಟ್ ಒಂದು ಎಲ್ಲ ಮಡಚಿಟ್ಕೊಂಡು ನೆಕ್ಸ್ಟು ಕಸ ಗುಡಿಸಿ ನೆಲ ಒರೆಸ್ಬಿಟ್ಟೆ ನಾನು. ಸಾಕಾಗೋಯ್ತು ಇಷ್ಟು ಮಾಡೋಷ್ಟರೊಳಗೆ ಕೆಲಸ. ಒಂದಾಗಿದ್ಮೇಲೆ ಒಂದು ಕೆಲಸ ಅಂತೂ
ಕಣ್ಣಿಗೆ ಕಾಣಿಸ್ತಾನೇ ಇರುತ್ತೆ. ಇದರಲ್ಲೂ ನಮ್ಮ ಸಾಕ್ಷಿ ಪಾಪು ಇವತ್ತು ಒಂದು ಸ್ವಲ್ಪ ಬೆಳಗ್ಗೆನೇ ಟಿಫನ್ ಮಾಡ್ಕೊಂಡು ಸ್ನಾನ ಮಾಡಿಸ್ಬಿಟ್ಟು ಅವಳು ಅಲ್ಲಿ ಚಿಕ್ಕಿ ಮನೆಗೆ ಹೋದ್ಲು. ಅವಳು ಇದ್ದಿಲ್ಲ ಅಂಥೇಳಿ ಒಂದು ಸ್ವಲ್ಪ ಫಾಸ್ಟಾಗಿ ಆಯಿತು ನನಗೆ ಕೆಲಸ. ಇನ್ನು ಅವಳು ಇದ್ದಿದ್ಲು ಅಂದರೆ ಇನ್ನು ಅವಳನ್ನ ಇಟ್ಕೊಂಡು ಅವಳನ್ನ ಸುಧಾರಿಸ್ಕೊಂಡು ಒಂದೊಂದಾಗಿ ಕೆಲಸ ಮಾಡೋಷ್ಟರೊಳಗೆ ಇನ್ನೂ ತುಂಬ ಲೇಟ್ ಆಗ್ತಿತ್ತು. ಅಲ್ಲಿಗೂ ಅವಳು ಒಂದು ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸಿ ಸ್ನಾನ ಮಾಡಿಸ್ಬಿಟ್ಟು ಬೆಳಗ್ಗೆನೇ 11 ಗಂಟೆಗೆಲ್ಲ ಹೋದ್ಲು ಅವಳು. ಅಲ್ಲಿ ಹೋಗಿದ ಮೇಲೆ ನೆಕ್ಸ್ಟು ನಾನೆಲ್ಲ ಕೆಲಸ ಮಾಡ್ಕೊಂಡಷ್ಟರೊಳಗೆ 1:30 ಹಾಗೆ ಹೋಗ್ಬಿಡುತ್ತೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಮಕ್ಕಳು ಹೋಗಾಗಿದ್ಮೇಲೆ ಒಂದು ಸ್ವಲ್ಪ ನಂದು ವೀಡಿಯೋ ಎಡಿಟ್ ಮಾಡೋದು ಇರುತ್ತೆ ಅಲ್ವಾ, ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀನಿ. ಒಂದೊಂದು ದಿನ ಟೈಮ್ ಇತ್ತಂದರೆ ಮುಂದಿನ ದಿನವೇ ವೀಡಿಯೋ ಎಡಿಟ್ ಮಾಡ್ಕೊತೀನಿ, ಇಲ್ಲಾಂದರೆ ಆವತ್ತಿನ ದಿನವೇ ಎಡಿಟ್ ಮಾಡಿ ಆವತ್ತೇ ಹಾಕ್ತಾಯಿರ್ತೀನಿ. ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ ಅಲ್ವಾ, ಸ್ವಲ್ಪನೇ ಇತ್ತು ರೈಸು. ಅದು ಇವಾಗ ಮತ್ತೆ ರೈಸ್ ಮಾಡೋಕ್ಕೆ ಮತ್ತೆ ರೈಸ್ ಯಾರು ತಿಂತಾರೆ ಅಂಥೇಳಿ ನಾನು ಟಿಫನೇ ತಿಂದಿಲ್ಲ. ಇಲ್ಲವರೆಗೂ ಕೆಲಸನೇ ಸರಿ ಹೋಗ್ಬಿಡ್ತು. ಟಿಫನ್ ತಿಂದಿದ್ದರೆ ನಾನು ಒಂದು ಸ್ವಲ್ಪ ಖಾಲಿ ಆಗ್ತಾಯಿತ್ತು. ಟಿಫನ್ನು ಮಾಡಲಿಲ್ಲಲ್ವ, ಪಲಾವ್ ಹಾಗೇ ಇತ್ತು. ಅದಕ್ಕೆ ಒಂದು ಸ್ವಲ್ಪ ನಾನು ಮೊಟ್ಟೆ ಗ್ರೇವಿ ಮಾಡಿಕೊಂಡೆ. ನಮ್ಮ ಮನೆಯವ್ರು ಬರಬೇಕಾದ್ರೆ ಹೇಳ್ದೆ ರೊಟ್ಟಿ ತೊಗೊಂಡು ಬಾ ಅಂತೇಳ್ಬಿಟ್ಟು, ಯಾಕಂದರೆ ಇಬ್ರಿಗೂ ಆಗೋಷ್ಟು ಇದ್ದಿಲ್ಲ ರೈಸು. ಮತ್ತೆ ರೈಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಇದಾಗಿದ್ದಿಲ್ಲ. ಹಾಗಾಗಿ ಊಟಕ್ಕೆ ಬರಲ್ಲ ಅಂದರು ನಮ್ಮನೆಯವರು. ಸರಿ ಬಿಡು ಆಗಿಬಿಡುತ್ತೆ ನನಗೊಬ್ಳಿಗೆ ಅಂತೇಳಿ ಇದ್ದೆ. ಆಮೇಲೆ ಫೋನ್ ಮಾಡಿದ್ರು, ಮಧ್ಯಾಹ್ನ ಬರ್ತೀನಿ ಊಟಕ್ಕೆ, ರಾತ್ರಿ ನಾನು ಊಟಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಯಾವಾಗ ಏನೇನು ಪ್ಲ್ಯಾನ್ ಚೇಂಜ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ನಮ್ಮನೆಯವರು. ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಹೇಳೋಗಿದ್ದಾರೆ ನಾನು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತೇಳ್ಬಿಟ್ಟು ಮತ್ತೆ ಫೋನ್ ಮಾಡಿದ್ದಾರೆ, ಅಡುಗೆ ಮಾಡಿದ್ದೀಯಾ, ಬರ್ತಿದ್ದೀನಿ ಊಟಕ್ಕೆ ಅಂತೇಳಿ. ಆವಾಗೆ ನಾನು ಇದೇ ಪಲಾವ್ ಇತ್ತೆಲ್ಲ ತಿನ್ಕೊಳ್ಳೋಣ ಬಿಡು ಅಂತೇಳಿ ಸುಮ್ಮನೆ ಆದೆ. ಮತ್ತೆ ಬರ್ತೀನಿ ಅಂದ್ರಲ್ವ, ರೊಟ್ಟಿ ತೊಗೊಂಬಾ ಅಂತೇಳ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡಾಗಿದ್ಮೇಲೆ ಮೊಟ್ಟೆ ಗ್ರೇವಿ ಒಂದು ಮಾಡಿದೆ. ಆಮೇಲೆ ರೊಟ್ಟಿನೂ ಮಿರ್ಚಿನೂ ತೊಗೊಂಡು ಬಂದರು. ಒಂದು ಸ್ವಲ್ಪ ಮನೆಯಲ್ಲೇ ಚಟ್ನಿ ಪುಡಿ ಮಾಡಿಟ್ಟಿರ್ತೀನಿ ನಾನು, ಅದು ಇತ್ತು. ಹೇಗೋ ಪಲಾವ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಬ್ಬರೇ ನಾವು, ಸಾಕ್ಷಿ ಪಾಪು ಅಲ್ಲೇ ಇದ್ಲು, ನಾನು ನಮ್ಮ ಮನೆಯವ್ರು ಇಬ್ಬರೇ ಅಲ್ವಾ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಪಲಾವು ಇದನ್ನು ತಿನ್ಕೊಂಡ್ವಿ. ಇಷ್ಟೇ ಮಧ್ಯಾಹ್ನದ ಊಟ ಸಿಂಪಲ್ಲಾಗಿ ಮುಗಿಸ್ಕೊಂಡ್ಬಿಟ್ವಿ. ಕೆಲಸನೇ ಮಾಡಿ ಟಯರ್ಡ್ ಆಗಿತ್ತು ನನಗೆ. ನೆಕ್ಸ್ಟ್ ಇನ್ನೇನು ಸಂಜೆ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಬರೋಣ ಅಂತೇಳ್ಬಿಟ್ಟು, ಡೈಲಿ ನಾನು ಹೋಗೋದಿಲ್ಲ ಮಕ್ಕಳನ್ನ ಕರ್ಕೊಂಬರೋಕ್ಕೆ, ನಮ್ಮ ಮನೆಯವರೇ ಹೋಗಿ ಕರ್ಕೊಂಬರ್ತಾ ಇರ್ತಾರೆ. ಇವತ್ತೊಂದು ಸ್ವಲ್ಪ ಅವ್ರು ಬಿಸಿ ಇದ್ದರೂ ಬರಲ್ಲ ಅಂತೇಳಿದರು, ಹಾಗಾಗಿ ನಾನೇ ಹೋಗಿ ಕರ್ಕೊಂಡು ಬಂದೆ ಮಕ್ಕಳನ್ನ. ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಪೇರ್ಲಕಾಯಿ ಗಿಡ ಅಂತೂ ಫುಲ್ ಕಾಯಿ ಬಿಟ್ಬಿಟ್ಟಿತ್ತು. ಚೆನ್ನಾಗಿತ್ತು ಕಾಯಿ. ಸುಮ್ಮನೆ ಹೋಗ್ತಾ ಇರ್ತೀವ, ಅಲ್ಲೊಂದು ಸ್ವಲ್ಪ ಕಿತ್ಕೊಂಡು ಕಾಯಿನ ಮಳೆ ಬಂದು ಎಲ್ಲ ಚೆನ್ನಾಗಿ ನೀಟಾಗಿ ಅದೇ ತೊಳೆದ್ಬಿಟ್ಟಿತ್ತು. ನನ್ನ ಮಕ್ಕಳು ಅಂತೂ ಮಮ್ಮಿ ಏನಾದರೂ ತಂದರೆ ತೊಳೆದಿಲ್ದಂಗೆ ತಿನ್ನಬಾರ್ದು ಅಂತ ಹೇಳ್ತಾ ಇರ್ತೀಯ, ಮತ್ತು ನೀನು ಮಾತ್ರ ಹಂಗೆ ತಿಂತಿದ್ದಿಲ್ಲ ಮಮ್ಮಿ ಅಂತೇಳಿ ನನಗೆ ಹೇಳ್ತಿದ್ದಾರೆ. ನೋಡಿ ಮಕ್ಳಿಗೆ ನಾವು ಏನು ಹೇಳಿರ್ತೀವಿ ರಿಟರ್ನ್ ನಮಗೆ ಹೇಳ್ತಿರ್ತಾರೆ. ಮಳೆ ಬಂದೈತಲ್ಲ, ಮಳೆನೇ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟೈತೆ ಬಿಡು ಅಂತೇಳ್ಬಿಟ್ಟು ಮಕ್ಳಿಗೆ ಏನು ಕೊಟ್ಟಿಲ್ಲ, ನಾನಷ್ಟೇ ತಿನ್ಕೊಂಡು ಬಂದೆ. ಇಷ್ಟ ಇವತ್ತಿನ ವ್ಲಾಗು. ಥ್ಯಾಂಕ್ ಯು ಆಲ್.